ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅತಿ ಆತುರದಿಂದ ಕಾಯುತ್ತಿರುವ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಇದು ಒಂದು ಶುಭ ಸುದ್ದಿ ಅಂತ ನಾವು ಹೇಳ್ಬೋದಾಗಿದೆ. ಏಕೆಂದರೆ ಈ ಒಂದು ಹಲವಾರು ದಿನಗಳಿಂದ ಕೇಳ್ತಾ ಇದ್ದರು ಒಂದು ಹೊಸ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಈ ಒಂದು VAO ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 1,000 ನೇಮಕಾತಿ ಆಗಿದೆ. ಸೊ ಇನ್ನು ಮುಂದೆ ಈ ಮುಂಬರುವ ನೇಮಕಾತಿ ಯಾವುದಪ್ಪ ಅಂದ್ರೆ 500 ಹುದ್ದೆಗಳ 500ಕ್ಕಿಂತ ಹೆಚ್ಚು ಇರ್ಬೋದು. ಬಟ್ ಮಿನಿಮಮ್ ಅಂದ್ರೂ 500 ಹುದ್ದೆಗಳಿಗೆ ಈ ಒಂದು ಗ್ರಾಮ ಆಡಳಿತಾಧಿಕಾರಿ ಈ ಒಂದು ಹುದ್ದೆಗಳ ನೇರ ನೇಮಕಾತಿಯನ್ನು ಏನಪ್ಪ ಮಾಡುವ ಹೆಚ್ಚು ಒಂದು ಪ್ರೊಬ್ಯಾಬಿಲಿಟಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ಇಲ್ಲಿ ನಮಗೆ ಸಿಕ್ಕ ಒಂದು ಮಾಹಿತಿ ಏನಪ್ಪ ಅಂದ್ರೆ ಈ ಒಂದು 500 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಏನಪ್ಪ ಒಂದು ಆರ್ಥಿಕ ಇಲಾಖೆಯಿಂದ ಈ ಒಂದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಿಕ್ಕೆ ಈ ಒಂದು ಆರ್ಥಿಕ ಇಲಾಖೆ ಏನು ಮಾಡೋದ ಸಮ್ಮತಿಯನ್ನು ನೀಡಿದೆ. ಆದ್ದರಿಂದ ಈ ಒಂದು ಕುರಿತು ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಿಕ್ಕೆ ಈ ಗ್ರಾಮ ಆಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಅಂಶಗಳನ್ನು ಅಂದರೆ ಈ ಕೆಳಕಂಡ ಅಂಶಗಳನ್ನು ಈ ಒಂದು ಜಿಲ್ಲಾವಾರು ಮಾಹಿತಿಯನ್ನು ಕೇಳಲಾಗಿದೆ. ಸೊ ಈಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ 500ಕ್ಕಂತೂ ಮಿನಿಮಮ್ 500 ಅಂತೂ ಈ ಒಂದು ವೇಕೆನ್ಸಿದು ಏನಪ್ಪ ಒಂದು ಅಧಿಸೂಚನೆ ಬಂದೇ ಬರುತ್ತೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳಿದ್ದಾರೆ. ಒಟ್ಟು ಮಂಜೂರಾದ ಹುದ್ದೆಗಳು ಎಷ್ಟು ಅದಾವ, ಆಮೇಲೆ ಭರ್ತಿಯಾಗಿರುವ ಹುದ್ದೆಗಳು ಎಷ್ಟು, 2025 ಎಷ್ಟು ಜನ, ಈಗ 1,000 ಆಗಿದೆ. ಅದರಲ್ಲೇ ಕೆಲವೊಂದಿಷ್ಟು ಜನ ಜಾಯ್ನಿಂಗ್ ಆಗಿರ್ತಾರೆ, ಕೆಲವೊಂದಿಷ್ಟು ಜನ ಜಾಯ್ನಿಂಗ್ ಆಗಿರಲ್ಲ. ಓಕೆ ಈಗ ಆಲ್ಮೋಸ್ಟ್ ಆಲ್ ಒಂದು 90% ಜಾಯ್ನಿಂಗ್ ಆದರೂ ಒಂದು 10% ಆದರೂ ಅಬ್ಸೆಂಟ್ ಇದ್ದೇ ಇರ್ತಾರೆ, ಅಥವಾ ಕೆಲವೊಂದಿಷ್ಟು ಜನ ಏನಪ್ಪ ಅದನ್ನು ರಿಜೆಕ್ಟ್ ಮಾಡಿರ್ತಾರೆ. ಬಟ್ ಅದೊಂದಿಷ್ಟು ಹೇಳಬೇಕು, ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಈಗ ನಾ ಏನು ಹೇಳಿದ್ನಿ, ಎಲ್ಲರೂ 1,000 ಮಂದಿ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಎಷ್ಟು ಜನ ಕರ್ತವ್ಯಕ್ಕೆ ಅಂದರೆ ಎಷ್ಟು ಜನ ಜಾಯ್ನಿಂಗ್ ಆಗಿದ್ದಾರೆ ಅದು ಒಂದು ಮಾಹಿತಿ, ಖಾಲಿ ಇರುವ ಹುದ್ದೆ ಎಷ್ಟು ಅದಾವ, ಮತ್ತು ಹಾಲಿ ನೇಮಕಾತಿ ಮಾಡಲಿಕ್ಕೆ ಈ ಜಿಲ್ಲೆಗೆ ಅಗತ್ಯ ಇರುವ ಗ್ರಾಮ ಆಡಳಿತಾಧಿಕಾರಿಗಳ ಸಂಖ್ಯೆ ಎಷ್ಟು, ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಈ ಮಾಹಿತಿಯನ್ನು ಕೇಳಿದರು. ಸೊ ಅದಕ್ಕೆ ನಾನು ನಿಮಗೆ ಇಲ್ಲಿ ಹೇಳೋದೇನೆಂದ್ರೆ, ಅತಿ ಶೀಘ್ರದಲ್ಲಿ ಈ VAO ನೋಟಿಫಿಕೇಷನ್ ಆಗೋದಿದೆ. ನಿಮ್ಮ ಒಂದು ತಯಾರಿಯಲ್ಲಿ ತಯಾರಾಗಿರಿ. ಯಾಕೆಂದರೆ ಯಾವ ಟೈಮಲ್ಲಿ ಬೇಕಾದರೂ ಈ ನೋಟಿಫಿಕೇಷನು ಔಟ್ ಆಗ್ಬೋದು. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತೀನಿ, ನಿಮ್ಮ ಪ್ರಿಪ್ರೇಷನಲ್ಲಿರಿ. ನೀವು ಅದು ಮೀಸಲಾತಿ, ಒಳ ಮೀಸಲಾತಿ, ಅದು ಇದು ಈ ಕೇಸ್ ಇದಕ್ಕೆ ಹೈಕೋರ್ಟಿಗೆ ಬಿದ್ದಿದೆ, ಇನ್ನಷ್ಟೇ ಇದೆ, ಅದನ್ನೆಲ್ಲ ಒಟ್ಟು ತಲೆ ಕೆಡಿಸ್ಕೋಬೇಡ್ರಿ. ಅದನ್ನು ಸೈಡ್ಗಿಟ್ಟು ನಿಮ್ಮ ಸ್ಟಡಿ ಮೇಲೆ ಫೋಕಸ್ ಮಾಡಿರಿ. ಏನು ಹೇಳಕ್ಕೆ ಬರುತ್ತಾ, ಇಂಥ ಎಲ್ಲ ಒಳ ಮೀಸಲಾತಿ ಆಯಿತು ಈ ಒಂದು ಮಂತಲ್ಲಿ, ಆದರೆ ನೆಕ್ಸ್ಟ್ ಮಾರ್ಚಲ್ಲಿ ಈ VAO ನೋಟಿಫಿಕೇಷನ್ ಆಯ್ತಂದ್ರೆ ಏಪ್ರಿಲಲ್ಲಿ ಎಕ್ಸಾಮ್ ಇಟ್ಟರೆ ನೀವು ಅದನ್ನು ಏಬಲ್ ಟು ಕ್ರ್ಯಾಕ್ ಮಾಡೋ ಒಂದು ಎಬಿಲಿಟಿ ಇದೆಯಾ ನಿಮ್ಮ ಹತ್ರ? ಎಕ್ಸಾಮ್ ಆದಮೇಲೆ ನಿಮಗೇನು 3 to 6 months ಅಂತೂ ಕೊಡಲ್ಲ. ಕೆಲವೊಂದಿಷ್ಟು ಕಾರಣಗಳಿಂದ ಏನಾದರೂ ಆಗಿರ್ತದೆ. ಬಟ್ ಇಷ್ಟಂತೂ ನಿಮಗೆ ಟೈಮ್ ಸಿಗೋಂಗಿಲ್ಲ ಓದಲಿಕ್ಕೆ. ಅದಕ್ಕೆ ಹೇಳ್ತೀನಿ, ಈಗ ಪ್ರಿಪ್ರೇಷನ್ ಆಗಿರಿ. ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಬರ್ಬೋದು. ಹಿಂಗಿರ್ಬೇಕು, ಇವತ್ತು ನೋಟಿಫಿಕೇಷನ್ ಬಂದರೂ ನಾಳೆ ಎಕ್ಸಾಮ್ ಇಟ್ಟರು ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಹಂಗೆ ನೀವು ಪ್ರಿಪ್ರೇಷನ್ ಆಗಬೇಕು. ಓಕೆ, ಜಸ್ಟ್ ಬರೀ ನೋಟಿಫಿಕೇಷನ್ ಬಂದ ಮೇಲೆ ಓದೋಣ, ಆಮೇಲೆ ನಾನು ಎಕ್ಸಾಮ್ ಏನೂ ಅಪ್ಲೈ ಮಾಡಿಲ್ಲ, ಯಾವುದೂ ನೋಟಿಫಿಕೇಷನ್ ಇಲ್ಲ, ಯಾವುದೂ ಪೋಸ್ಟ್ ಇಲ್ಲ, ಸುಮ್ಮನೆ ಓದಿ ಏನು ಮಾಡೋದು, ಟೈಮ್ ವೇಸ್ಟು, ಈ ರೀತಿ ವಿಚಾರ ಕೂತ್ರೆ ನಿಮ್ಗೆ ಸೆಲೆಕ್ಷನ್ ಆಗೋದು ತುಂಬ ಕಠಿಣ ಆಗುತ್ತೆ. ಓಕೆ, ಸೊ ಇದಿಷ್ಟು ಈ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಅನ್ಬೋದು. ಸೊ ಇದೇ ಥರದ ಈ VAO ರಿಲೇಟೆಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ಏನಾದರೂ ಡೌಟ್ಸ್ಗಳಿದ್ದರೆ
ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.